ಚಾಮರಾಜನಗರದ ಗಡಿ ಊರಲ್ಲಿ 5 ಹುಲಿಗಳು ಪ್ರತ್ಯಕ್ಷವಾಗಿದ್ದು, ಹೀಗಾಗಿ ರೈತರು ಸಾಕಷ್ಟು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಲಿಗಳನ್ನ ಡ್ರೈವ್ ಮಾಡೋದನ್ನ ಯೋಚನೆಯನ್ನ ಕೈಬಿಟ್ಟು ಸೆರೆ ಹಿಡಿಯುವಂತೆ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚಾಮರಾಜನಗರ ಗಡಿ ಗ್ರಾಮಗಳಲ್ಲಿ ಹುಲಿಗಳ ಕಾಟ, 5 ಹುಲಿಗಳ ಸೆರೆಗೆ ಮುಂದುವರಿದ ಕಾರ್ಯಾಚರಣೆ, ಸಾಕಾನೆ ಈಶ್ವರ ಮತ್ತು ಲಕ್ಷ್ಮಣ ಮೂಲಕ ಕೂಂಬಿಂಗ್, 50ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಯಿಂದ ಆಪರೇಷನ್. ಹೌದು, ಚಾಮರಾಜನಗರ ಜಿಲ್ಲಾ ಕೇಂದ್ರದಿಂದ ಕೇವಲ 12 ಕಿಲೋಮೀಟರ್ ದೂರವಿರುವ ನಂಜೇದೇವನಪುರ, ವೀರನಪುರ ಹಾಗೂ ಉಡಿಗಾಲ ಭಾಗದಲ್ಲಿ ಕಳೆದ 3 ದಿನಗಳಿಂದ 5 ಹುಲಿಗಳ ಸಂಚಾರ ಆತಂಕ ಸೃಷ್ಟಿಸಿದೆ. ತಾಯಿ ಹುಲಿ ಹಾಗೂ 4 ಮರಿಗಳು ಈಗಾಗಲೇ ಅರಣ್ಯ ಇಲಾಖೆ ಕಾರ್ಯಾಚರಣೆ ವೇಳೆ ಡ್ರೋನ್ನಲ್ಲೂ ಕೂಡ ಸೆರೆಯಾಗಿವೆ. ಈ ದೃಶ್ಯಗಳು ಗ್ರಾಮಸ್ಥರನ್ನ ಮತ್ತಷ್ಟು ಆತಂಕಕ್ಕೆ ತಳ್ಳಿದೆ. ಈ ಮಧ್ಯೆ ಹುಲಿಗಳ ಸೆರೆಗೆ ಅರಣ್ಯ ಇಲಾಖೆ ಹರಸಾಹಸ ಪಡುತ್ತಿದೆ. ಹುಲಿ ಡ್ರೈವ್ಗೆ ಸ್ಥಳೀಯರ ವಿರೋಧ, ಹುಲಿ ಸೆರೆ ಹಿಡಿಯೋದ ಕಾಡಿಗಟ್ಟೋದ, ಗೊಂದಲದಲ್ಲಿ ಅರಣ್ಯ ಇಲಾಖೆ. ಈ ನಡುವೆ 5 ಹುಲಿಗಳ ಸೆರೆ ಕಾರ್ಯಾಚರಣೆ ಅಷ್ಟು ಸುಲಭವಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಗೊತ್ತಿದೆ. 5 ಹುಲಿಗಳಿಗೆ ಏಕಕಾಲದಲ್ಲಿ ಟ್ರಾಂಕ್ಯುಲೈಸ್ ಮಾಡುವ ಅವಶ್ಯಕತೆ ಇದೆ. ಒಂದು ಮಿಸ್ ಆದ್ರೂ ಕೂಡ ಅರಣ್ಯ ಇಲಾಖೆಗೆ ತಲೆನೋವು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಹುಲಿ ಸೆರೆ ಹಿಡಿಯುವ ಬದಲು ಹುಲಿಯನ್ನ ಡ್ರೈವ್ ಮಾಡುವ ಆಲೋಚನೆಯಲ್ಲಿ ಅರಣ್ಯ ಇಲಾಖೆ ಇದೆ. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಹುಲಿ ಸೆರೆ ಹಿಡಿಯಲೇಬೇಕು ಅಂತ ಗ್ರಾಮಸ್ಥರು ಕೂಡ ಒತ್ತಾಯಿಸಿದ್ದಾರೆ. ನಾನು ಅವರಲ್ಲಿ ಒಂದು ಮನವಿ ಏನು ಅಂತಂದ್ರೆ 5 ಒಟ್ಟಿಗೆ ಹೊಡ್ಕೊಂಡು ಹೋಗೋದಕ್ಕೆ ಗ್ರಾಮಗಳಲ್ಲಿ ಬಹಳ ಸಮಸ್ಯೆ ಆಗುತ್ತೆ. ಹುಲಿ ಎತ್ತರ 2 ಅಡಿ ಇರೋದ್ರಿಂದ ಡ್ರೋನ್ ಅಲ್ಲಿ ಇದು ರಾತ್ರಿ ಟೈಮು ಎಲ್ಲಿಗೆ ಹೋಯ್ತು ಏನ್ ಬಿಡ್ತು ಅನ್ನೋಂಥ ಒಂದು ಕಾರ್ಯಕ್ರಮ ಗೊತ್ತಾಗಲ್ಲ. ಬೈ ಚಾನ್ಸ್ ಒಂದು 2-3 ಕಿಲೋಮೀಟರ್ ಆದ್ಮೇಲೆ ಅದನ್ನ ಕಾಡಿಗೆ ಬಿಟ್ಟು ಅಂತ ಹೇಳಿದ್ರೆ ನಮ್ಗೆ ಯಾವುದೇ ತರವಾದಂತ ಮಾಹಿತಿ ಇರಲ್ಲ. 5 ಹುಲಿಗಳನ್ನ ಒಟ್ಟಿಗೆ ಸೆರೆ ಹಿಡಿದು ಇದನ್ನ ಯಾವ್ದಾದ್ರು ಝೂ ಗಾರ್ಡನ್ಗೋ ಎಲ್ಲಿಗೋ ತಗೊಂಡೋಗ್ಬೇಕು. ಅಲ್ಲಿವರೆಗೂ ಸುಧವಾಗಿ ನಾವು ಇದ್ರ ಬಗ್ಗೆ ನಿರಂತರವಾದ ಹೋರಾಟವನ್ನೇ ಮಾಡ್ತೀವಿ. ನಾವು ಅವ್ರಿಗೆ ಯಾವ ತರ ಸಹಕಾರ ಕೇಳಿದ್ರು ಸುಧವಾಗಿ ನಾವು ಆ ಜಾಗಕ್ಕೆ ಬರದೆ 144 ಸೆಕ್ಷನ್ ಇಂದ ದೂರ ಇರ್ತೀವಿ. ಬಟ್ ನನಗೆ ಬೇಕಾಗಿರೋದೇನು ಅಂದ್ರೆ 5 ಹುಲಿಗಳನ್ನ ಹಿಡಿದಿದ್ದೀವಿ ಬನ್ನಿ, ಬೋನಲ್ಲಿ ಇದಾವೆ ಬನ್ನಿ ಅಂತ 5 ಹುಲಿಗಳನ್ನ ದಯಮಾಡಿ ಅರಣ್ಯಾಧಿಕಾರಿಗಳು ನಮಗೆ ತೋರಿಸ್ತಾ ಮಾತ್ರ ಅದ್ರ ಬಗ್ಗೆ ನಂಬಿಕೆ ಬರುತ್ತೆ. ಇನ್ನು ಗ್ರಾಮಸ್ಥರು ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳು ಕೂಡ ಹುಲಿ ಸೆರೆಗೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಸಿಎಂ ಹಾಗೂ ಅರಣ್ಯ ಸಚಿವರ ಗಮನಕ್ಕೂ ಕೂಡ ತರಲಾಗಿದೆ. ಆದ್ರೆ 5 ಹುಲಿ ಸೆರೆ ಹಿಡಿಯಲು ಅಗತ್ಯ ಸಿಬ್ಬಂದಿ ಸೌಲಭ್ಯ ಕೊರತೆ ಇದೆ. 5 ಹುಲಿಗಳ ಸೆರೆಗೆ ಪಶು ವೈದ್ಯರ ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕಿದೆ. ಅಲ್ಲದೆ ಸಿಬ್ಬಂದಿ ಜೊತೆಗೆ ಸಾಕಾನೆಗಳ ಸಂಖ್ಯೆ ಕೂಡ ಹೆಚ್ಚಾಗಬೇಕಿದೆ. ಇದೀಗ ಹಾರಂಗಿ ಶಿಬಿರದಿಂದ 2 ಸಾಕಾನೆ ತಂದಿದ್ದು ಕಾರ್ಯಾಚರಣೆ ನಡೆದಿದೆ. ಈಶ್ವರ ಹಾಗೂ ಲಕ್ಷ್ಮಣ ಎಂಬ ಆನೆಗಳ ಮೂಲಕ ಹುಲಿಯ ಹುಡುಕಾಟ ನಡೆಸಲಾಗುತ್ತಿದೆ. ಹುಲಿಯ ಟ್ರೇಸಿಂಗ್ ಆಗಿ ಹೆಜ್ಜೆ ಗುರುತು ಪತ್ತೆ ಹಚ್ಚುವ ಸೋಲಿಗರು ಡ್ರೋನ್ಗಳನ್ನ ಬಳಸಲಾಗುತ್ತಿದೆ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ, ವೀರನ್ಪುರ ಹಾಗೂ ಉಡಿಗಾಲ ಈ ಗ್ರಾಮದ ಭಾಗಗಳಲ್ಲಿ ಜಮೀನುಗಳಲ್ಲಿ ಇದೀಗ ಹುಲಿ ಸಂಚಾರ ಹೆಚ್ಚಾಗಿರ್ತಕ್ಕಂಥ ಕಾಣ್ತಾ ಇದೀವಿ. ದೃಶ್ಯಗಳು ಕೂಡ ಗಮನಿಸಬಹುದು. ಇದು ಪಾಳು ಬಿದ್ದಂತ ಗಣಿ ಪ್ರದೇಶ ಅಂತ ಹೇಳ್ಬೋದು. ಈ ಒಂದು ನಂಜೇದೇವನಪುರ ಭಾಗದಲ್ಲಿ ಸಾಕಷ್ಟು ಗಣಿಗಳು ಈಗಾಗಲೇ ನಿಂತು ಹೋಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈ ಗಣಿಗಳನ್ನೇ ಈಗ ಅಡ್ಡೆಗಳನ್ನಾಗಿ ಮಾಡಿಕೊಂಡು ಹುಲಿಗಳು ತಮ್ಮ ಆವಾಸ ಸ್ಥಾನವನ್ನಾಗಿ ಬದಲಾಯಿಸಿಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈ ಒಂದು ಪ್ರದೇಶದಲ್ಲೇ ಇದೀಗ 5 ಹುಲಿಗಳ ಸಂಚಾರ ಕಂಡು ಬಂದಿದೆ. ಮತ್ತೆ 5 ಹುಲಿಗಳ ದೃಶ್ಯ ಕೂಡ ಅರಣ್ಯ ಇಲಾಖೆಯ ಡ್ರೋನ್ ನಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಪ್ರದೇಶದಲ್ಲಿ ಕೂಂಬಿಂಗ್ ಕಾರ್ಯವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ದುಬಾರೆಯಿಂದಲೂ ಕೂಡ ಸಾಕಾನೆಗಳನ್ನ ತರಿಸಲಿಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗಲ್ ಡ್ರೋನ್ಗಳನ್ನು ಕೂಡ ಅಂದ್ರೆ ಥರ್ಮಲ್ ಡ್ರೋನ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಹುಲಿ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಕೆಲಸ ಕೂಡ ನಡೀತಿದೆ. ಈಗಾಗಲೇ ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಮತ್ತೆ ಸಿಎಂ ಹಾಗೂ ಅರಣ್ಯ ಸಚಿವರಿಗೆ ಒಂದು ಕರೆಯನ್ನ ಮಾಡೋದ್ರ ಮೂಲಕವಾಗಿ ಶೀಘ್ರದಲ್ಲಿಯೇ ಹುಲಿಯನ್ನ ಸೆರೆ ಹಿಡಿಬೇಕು, ಯಾವುದೇ ಕಾರಣಕ್ಕೂ ಹುಲಿಯನ್ನ ಡ್ರೈವ್ ಮಾಡೋದು ಬೇಡ, ಹುಲಿಯನ್ನ ಸೆರೆ ಹಿಡಿದ್ರಷ್ಟೇ ನಾವು ಒಪ್ತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡೋದು ಬೇಡ ಅನ್ನೋ ಒಂದು ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಮಟ್ಟಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದ್ರ ಮೂಲಕವಾಗ ಹುಲಿಯನ್ನ ಸೆರೆ ಹಿಡಿಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹುಲಿ ಹಿಡಿಯೋದು ಮಾತ್ರ ದೊಡ್ಡ ಟಾಸ್ಕ್ ಆಗಿದೆ. ಈ ಟಾಸ್ಕ್ ಅನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.